ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಾರ್ತ್ ಫಸ್ಟ್. ತಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕುಂದಾನಗರಿ ಬೆಳಗಾವಿಯಲ್ಲಿ ಗಣೇಶೋತ್ಸವ ಎಂದರೆ ಒಂದು ಸಂಭ್ರಮವಿದ್ದಾಗೆ. ಅದೊಂದು ರೀತಿ ಇಟ್ಸ್ ನಾಟ್ ಅ ಫೆಸ್ಟಿವಲ್, ಇಟ್ಸ್ ಅ ಫೀಲಿಂಗ್ ಅಂತಾರಲ್ಲ ಹಾಗೆ. ಬೆಳಗಾವಿಯ ಕುಂದ ಎಷ್ಟು ಜನಪ್ರಿಯವೋ ಇಲ್ಲಿ 11 ದಿನಗಳ ಕಾಲ ನಡೆಯುವ ಗಣೇಶೋತ್ಸವ ಕೂಡ ಅಷ್ಟೇ ಫೇಮಸ್. ಜನರಿಗೆ ಸಂದೇಶ ಸಾರುವಂತಹ ಗಣೇಶನ ಮೂರ್ತಿಗಳು ಕುಂದಾನಗರಿಯಲ್ಲಿ ಪ್ರತಿಷ್ಠಾಪನೆಗೊಳ್ತವೆ. ಅದರಲ್ಲೂ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಗಳು ಈ ಬಾರಿ ಸುಮಾರು 400ಕ್ಕೂ ಹೆಚ್ಚು ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಗಳು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ. ಇವತ್ತು ಬೆಳಗಾವಿಯಲ್ಲಿ ಗಣೇಶನ ಸಂಭ್ರಮ ಮನೆ ಮಾಡಿತ್ತು. ಎಲ್ಲರೂ ಸಹ ಮನೆಗಳಿಗೆ, ಅಂದರೆ ಈಗ ನೀವೇ ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ಇದನ್ನು ಮನೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಲು ಗಣೇಶನ ಮೂರ್ತಿಯನ್ನು ಭಕ್ತಿ ಭಾವದಿಂದ ತೆಗೆದುಕೊಂಡು ಹೋದರು. ಗಣಪತಿ ಬಪ್ಪ ಮೋರ್ಯ, ಮಂಗಳಮೂರ್ತಿ ಮೋರ್ಯ ಎಂಬ ಘೋಷವಾಕ್ಯದೊಂದಿಗೆ ಗಣಪತಿ ಬಪ್ಪನನ್ನು ಮನೆಗೆ ಕೊಂಡೊಯ್ದರು ಭಕ್ತರು. ಏನು ಆಂಗ್ಲರ ವಿರುದ್ಧ ಸ್ವದೇಶಿ ಆಂದೋಲನಕ್ಕೆ ಕರೆ ನೀಡುವ ಸಲುವಾಗಿ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಅವರು 1894ರಲ್ಲಿ ಪುಣೆಯ ಶನಿವಾರ ವಾಡದಲ್ಲಿ ಮೊದಲ ಬಾರಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಚಾಲನೆ ನೀಡಿದ ಎಲ್ಲರಿಗೂ ಗೊತ್ತಿರೋ ವಿಚಾರ. ಈ ಗಣೇಶೋತ್ಸವದ ಮೂಲಕ ಜನರನ್ನು ಒಗ್ಗೂಡಿಸಿ ಗಣಪತಿ ಆಂದೋಲನ ರೂಪದಲ್ಲಿ ಸ್ವದೇಶಿ ಆಂದೋಲನವನ್ನ ಬಾಲ್ ಗಂಗಾಧರ್ ತಿಲಕ್ ಅವರು ಮಾಡಿದ್ರು ಮತ್ತು ಸ್ವಾತಂತ್ರ್ಯೋತ್ಸವ ಹೋರಾಟದ ಸಲುವಾಗಿ ಗಣೇಶೋತ್ಸವವನ್ನ ಒಂದು ರೀತಿ ವೇದಿಕೆಯನ್ನಾಗಿ ಮಾಡಿಕೊಂಡಿದ್ರು. ಈ ಗಣೇಶೋತ್ಸವ ಬೆಳಗಾವಿಯ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಇಂದು 120ನೇ ವರ್ಷ. ಅಂದರೆ 1905ರಲ್ಲಿ ಪ್ರಪ್ರಥಮ ಬಾರಿಗೆ ಬೆಳಗಾವಿಯ ಜೇಂಡಾ ಚೌಕ್ನಲ್ಲಿ ಏನು ಗಣೇಶ ಪ್ರತಿಷ್ಠಾಪನೆ ಆಯಿತು, ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆ ಆಯಿತು. ಅಂದಿನಿಂದ ಇಂದಿನವರೆಗೂ ಸಹ ಸಾರ್ವಜನಿಕ ಗಣೇಶ ಮಂಡಳಿಗಳು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತಾ ಬರ್ತಾ ಇವೆ. 11 ದಿನಗಳ ಕಾಲ ಅದ್ದೂರಿಯಾಗಿ ಬೆಳಗಾವಿಯಲ್ಲಿ ಗಣೇಶೋತ್ಸವ ನಡೆಯುತ್ತೆ. ಗಮನಿಸಬೇಕಾದಂಥ ಅಂಶ ಅಂದರೆ ಬೆಳಗಾವಿಯಲ್ಲಿ, ಅಂದರೆ ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಾರ್ವಜನಿಕ ಗಣೇಶ ಉತ್ಸವ ಮಂಡಳಿ ಸ್ಥಾಪನೆಯಾಗಿದ್ದು ಮತ್ತು ಸಾರ್ವಜನಿಕ ಗಣೇಶ ಉತ್ಸವ ಮಂಡಳಿಯನ್ನು ಸ್ಥಾಪಿಸಿ ಗಣೇಶನನ್ನು ಕೂರಿಸುವ ಸಂಪ್ರದಾಯ ಬಂದಿದ್ದು ಬೆಳಗಾವಿಯಿಂದ. ಮತ್ತು ಬೆಳಗಾವಿಯಲ್ಲಿ ಗಣೇಶೋತ್ಸವ ಅಂದರೆ ಒಂದು ರೀತಿ ಸಂಭ್ರಮ ಇದ್ದಾಗೆ. ಇಲ್ಲಿ ಏನು ಗಲ್ಲಿಯಲ್ಲೂ ಸಹ ಗಣೇಶನನ್ನು ಪ್ರತಿಷ್ಠಾಪಿಸ್ತಾರೆ, ಮನದಲ್ಲೂ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇಂದು ಮನೆಗಳಿಗೆ ಗಣಪನನ್ನು ಭಕ್ತಿ ಭಾವದಿಂದ ಭಕ್ತರು ಕರೆದುಕೊಂಡು ಹೋದರು. ಇಂದು ರಾತ್ರಿ ಇಡೀ ಗಣೇಶನ ಮೂರ್ತಿಗಳು, ಅಂದರೆ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಯಲ್ಲಿ ಬೃಹತ್ ಆಕಾರದ ಮೂರ್ತಿಗಳು ಪುಣೆ, ಕೊಲ್ಲಾಪುರ, ಬೆಳಗಾವಿ ಸುತ್ತಮುತ್ತ ಇರುವಂತಹ ಮೂರ್ತಿಕಾರರಿಂದ ಮಾಡಿಸಿದಂತಹ ಬೃಹದಾಕಾರದ ಮೂರ್ತಿಗಳನ್ನು ಇಂದು ಬೆಳಗಾವಿಯ ಗಲ್ಲಿಗಳಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಸುಮಾರು 400ಕ್ಕೂ ಹೆಚ್ಚು ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಗಳು ಇರುವಂಥದ್ದು. ಹೀಗಾಗಿ ಏನು ನಗರದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಸಹ ಒದಗಿಸಲಾಗಿದೆ. ನಿರಂತರ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.